ಚಂದ್ರಬಾಬು ಕೇಳಿದಾಗ ಭಾಳ ಸಂತೋಷ ಅನ್ನಿಸ್ತು. ನೀವು ನಮ್ಮಲ್ಲಿ ಬಂದು ಪ್ರಸಾರ ಮಾಡಿರಿ, ಚುನಾವಣೆ ಮಾಡೋಣ ನಾವು ಅನ್ನುವಂಥ ಮಾತು. ಇದು ಭಾಳ ಮಹತ್ವದ ಕೆಲಸ. ಯಾಕೆಂದ್ರೆ ಡೆಮಾಕ್ರಸಿಯಲ್ಲೇ ಚುನಾವಣೆ ಒಂದು ಆಯ್ಕೆ ಜನರಿಗೆ ಬಿಟ್ಟಂಥದ್ದು. ಇವತ್ತೇನೋ ಸಣ್ಣದು ಇದು ರೈತರ ನಡಕ್ಕಿದ್ದಂಥದ್ದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ತಮಗೆ ಯಾರು ನಾಯಕ ಬೇಕು, ಯಾವ ವ್ಯವಸ್ಥೆ ಬೇಕು ಅವ್ರು ಆಯ್ಕೆ ಮಾಡೋದು. ಆದರೆ ದುರಂತಿ ನಮ್ಮ ದೇಶದಲ್ಲಿ ಏನಾಗಿದೆ, ಇದು ಒಂದು ಕಡೆ ಅಲ್ಲ, ಇದು ಇಡೀ ದೇಶದ ತುಂಬ ಇದರ ರೋಗ ಆಗಿದೆ. ದುಡ್ಡು ಕೊಟ್ಟು ಹೊಂದಾಣಿಕೆ ಮಾಡ್ಕೊಳ್ಳೋದು, ಖರೀದಿ ಮಾಡೋದು, ದುಡ್ಡು ಹಂಚೋದು ಮಾಡೋದು, ಇವು ಚುನಾವಣೆಯಲ್ಲಿ ಬಂದಿದ್ದರಿಂದಾಗಿ ಪ್ರಾಮಾಣಿಕರಿಗೆ ಅವಕಾಶ ಇದ್ದಂಗೆ ಆಗಿಬಿಟ್ಟದ್ರಿ. ವರ್ಕ್ ಆಗ್ತಾಯಿಲ್ಲ, ಎಲ್ಲ ಪರ್ಸನಲೈಸ್ ಮಾಡಿ ವ್ಯವಹಾರ ಆಗೋದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಇದು ಕೇವಲ ನಮ್ಮ ಹುಕ್ಕೇರಿ ಅಷ್ಟಲ್ಲ, ಡಿಸಿಸ್ ಬ್ಯಾಂಕಿಂದು ಅಷ್ಟಲ್ಲ, ಇನ್ನೊಂದು ಅಲ್ಲ. ಇವು ಅದೇ ರೀತಿಯ ಒಂದಿಷ್ಟು ಹೊಂದಾಣಿಕೆ ಆಗಬಹುದು ಅನ್ನೋ ಸಂದರ್ಭದಲ್ಲಿನ ಒಂದು ಒಳ್ಳೆಯ ಸಂತೋಷದ ಬೆಳವಣಿಗೆ ಏನಾಗಿಬಿಡ್ತಪ್ಪ ಅಂತಂದ್ರೆ, ಎಲ್ಲ MLCಗಳು ನಾವು ಚುನಾವಣೆ ಇಳ್ಯಾರಪ್ಪ ಅನ್ನೋಂಥ ಮಾತು ಬಂದಾಗ ಸಹಜವಾಗಿ ವ್ಯಾಪಾರದ ಕೆಲಸ ಸ್ವಲ್ಪ ಹೆಂದು ಬಿದ್ದಂಗೆ ಆಗಿಬಿಡ್ತೀರಿ ಇಲ್ಲ. ಯಾಕಂದ್ರೆ ಯಾರು ಕೊಳ್ಳತಾರ, ಎಲ್ಲರೂ ರೊಕ್ಕಿದ್ದಂಥವ್ರು ಅದಾರೆ 18 ಈ ಶಾಸಕರು. ಹೀಗಾಗಿ ಇಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲ ನಮ್ಮ ಕತ್ತಿಯವರು, ರಮೇಶ್ ಕತ್ತಿಯವರು, ನಾವು ಯಾರೂ ಬರ್ದಂಗೆ ನೋಡ್ತೀವಿ ಹಂಗನ್ನಕ್ಕೆ ಸಾಧ್ಯನಿಲ್ಲ, ಅನ್ನಬಾರ್ದು. ಅದನ್ನು ಒಬ್ಬ ಡೆಮೊಕ್ರೆಟಿಕ್ ನೆಲಗಟ್ಟಿನಲ್ಲೇ ಈಗ ಹೆಂಗೆ ಬಾಲಚಂದ್ರ ಅವರು ಹೇಳಿದರು, ಈಗ ಬಾಲಚಂದ್ರ ಸುಧಾ ಬಂದಿದ್ದಾರೆ, ಅವರು ಸಂಕೇಶ್ವರ ಬಂದಿದ್ದಾರೆ, ಮತ್ತು ನಾವು ಚುನಾವಣೆಗೆ ನಿಲ್ತಾ ಇದ್ದು ನಮ್ಗೆ ಮತ ಹಾಕಿರೋದು ಕೇಳ್ತಾ ಇದ್ದಾರೆ ಹುಕ್ಕೇರಿ ಕ್ಷೇತ್ರದಲ್ಲಿ. ಅದಕ್ಕೆ ಸಪೋರ್ಟಿವ್ ಆಗಿ ಲೋಕಲ್ ಜನರು ಇವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘದ ಸಂಚಾಲಕ ಶಶಿರಾಜ್ ಪಾಟೀಲ್ರವರು ಕೆಲವೊಂದು ಮಾತಾಡಿದ್ದಾರೆ. ಆ ಮಾತುಗಳನ್ನು ಗಮನಿಸಬೇಕಾಯಿತು. ಕಳೆದ 30 ವರ್ಷಗಳಲ್ಲಿ ಮಾಡಲಾಗದ ಕೆಲಸವನ್ನು ಜೊಲ್ಲೆ ಜಾರಕಿಹೊಳಿ ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ಮಾಡಲಾಗಿದೆ. ನಿರಂತರ ಜ್ಯೋತಿ ವಿದ್ಯುತ್ ಯೋಜನೆಯನ್ನು ಹುಕ್ಕೇರಿ ತಾಲೂಕಿನ 68 ಗ್ರಾಮಗಳಿಗೆ ಕೈಗೆತ್ತಿಕೊಳ್ಳಲಾಗಿದೆ. ರೈತರಿಗೆ ಅನುಕೂಲವಾಗಲು ಹೊಸ ವಿದ್ಯುತ್ ಪರಿವರ್ತಕಗಳನ್ನು